ಇದೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಅವರ ಕ್ಯಾಬಿನೆಟ್ನ ಒಳಗಡೆ ಇರುವಂತಹ ಬೆಂಕಿ ಮಾತ್ರ ಒಳಗೊಳಗೇ ಕುದೀತಾ ಇದೆ. ಅಲ್ಲಿ ಮಾತನಾಡೋದಕ್ಕೂ ಆಗ್ತಿಲ್ಲ, ಬಹಿರಂಗಪಡಿಸೋದಕ್ಕೂ ಆಗ್ತಾ ಇಲ್ಲ. ಒಬ್ಬರು ಭಾವುಕರಾಗ್ತಾರೆ, ಮತ್ತೊಬ್ಬರು ಖಾತೆ ಸಿಕ್ಕಿಲ್ಲ ಅಂತೇಳಿ ಇದುವರೆಗೆ ತನ್ನ ಕೆಲಸವನ್ನೇ ಶುರು ಮಾಡಿಲ್ಲ. ಇದರ ನಡುವೆ ಆಕಾಂಕ್ಷಿಗಳ ಆರ್ಭಟ ಇವೆಲ್ಲವೂ ಕೂಡ ಭಾಳ ಜೋರಾಗಿ ಸಾಗ್ತಾ ಇದೆ. ನನ್ನ ಅರ್ಹತೆಗೆ ತಕ್ಕ ಹುದ್ದೆ ಸಿಕ್ಕಿಲ್ಲ ಅನ್ನುವಂತಹ ಬೇಸರ ಪರಮೇಶ್ವರ್ ಅವ್ರಿಗೆ ಇನ್ನೂ ಕೂಡ ಕಾಡ್ತಾ ಇದೆ. ಪಾಪ 3 ಬಾರಿ ಮುಖ್ಯಮಂತ್ರಿ ಆಗುವಂತಹ ಅವಕಾಶವನ್ನು ಅವ್ರಿಗೆ ಕೈ ತಪ್ಪಿ ಹೋಗಿದೆ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. ಸದ್ಯಕ್ಕೆ ಅವರು DCM, ಆದರೆ ಅವರು ಕೂಡ ಭಾವುಕರಾಗಿದ್ದಾರೆ. ಅವ್ರಿಗೆ ಡಿ ಅನ್ನುವಂಥದ್ದು ಇದೆಯಲ್ಲ CM ಮುಂದೆ, ಅದು ಬೇಕಿರಲಿಲ್ಲ. ಅವರು CM ಅನ್ನುವಂಥದ್ದು ಬೇಕಿತ್ತು, ನಿರೀಕ್ಷೆ ಮಾಡ್ತಿದ್ರು. ಹಿರಿಯ ರಾಜಕಾರಣಿ, ತಪ್ಪಲ್ಲ, ಅವ್ರಿಗೆ ಆ ಅವಕಾಶಗಳು ಸಿಗುವಂಥದ್ದು ಸಿಗದೇ ಇರುವಂಥದ್ದು ಅವರ ಪಕ್ಷದ ನಿರ್ಧಾರ. ತುಮಕೂರಿನಲ್ಲಿ ತಮ್ಮ ಸಂಸ್ಥೆ ಆಗಿರುವಂತಹ ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿಯ ಜೊತೆ ಮಾತಾಡುವಾಗ, ಅಂದರೆ ಒಂದು ರೀತಿಯಲ್ಲಿ ಅವರ ಮನೆಯಲ್ಲೇ ಕೂತ್ಕೊಂಡು ಮಾತಾಡಿದ ರೀತಿಯಲ್ಲಿ ಇದು, ಅಲ್ಲಿ ಮಾತಾಡುವಾಗ ಪರಮೇಶ್ವರ್ ಅವರು ಬಹಳ ಭಾವುಕರಾಗಿ ಮಾತನಾಡಿದ್ದಾರೆ. ಪರಮೇಶ್ವರ್ ಅವರ ಒಂದು ರೀತಿಯಾದಂತಹ ಕಣ್ಣೀರು ಯಾಕೆ ಅಂತ ಹೇಳಿದರೆ, 3 ಬಾರಿ ನನಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ತಪ್ಪಿ ಹೋಗಿದೆ ಅಂತ ಹೇಳಿ ಪರಮೇಶ್ವರ್ ಅವರು ಭಾವುಕರಾಗಿದ್ದಾರೆ. 40 ವರ್ಷಗಳಿಂದ ರಾಜಕಾರಣಿಯಾಗಿದ್ದರೂ ಕೂಡ CM ಆಗುವಂಥ ಅವಕಾಶ ನನಗೆ ಸಿಗಲೇ ಇಲ್ಲ ಅಂತ ಹೇಳುತ್ತೆ ಅವರ ಬೇಸರ. ಮತ್ತು ಸುದೀರ್ಘ 8 ವರ್ಷಗಳ ಕಾಲ ಅವರು KPCC ಅಧ್ಯಕ್ಷರು ಕೂಡ ಆಗಿದ್ದರು. 2013ರಲ್ಲಿ ನಾನು ಒಂದು ವೇಳೆ ಕೊರಟಗೆರೆಯಿಂದ ಗೆದ್ದಿರ್ತಿದ್ರೆ, ಆ ಎಲೆಕ್ಷನ್ ಸೋತಿದ್ರು, ಆಗಲೇ ನಾನು CM ಆಗಿರ್ತಾ ಇದ್ದೆ. ಆದರೆ ನನಗೆ ಆವಾಗ ಅದೃಷ್ಟ ಕೈಗೊಳ್ತು. ಹಾಗಾಗಿ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. 2018ರಲ್ಲಿ ಮೈತ್ರಿ ಸರ್ಕಾರ ಬಂತು. ಆಗ ಕುಮಾರಸ್ವಾಮಿ ಅವರಿಗೆ ಅವಕಾಶ ಅಂತ ಹೇಳ್ಕೊಂಡು ನಮ್ಮ ಪಕ್ಷದವರೇ ನಿರ್ಧಾರವನ್ನು ತೆಗೆದುಕೊಂಡ್ರು. ಆಯಾ ಕಾಲದ ರಾಜಕಾರಣದಿಂದಾಗಿ ಪಟ್ಟ ನನ್ನ ಬಳಿಗೆ ಬರಲೇ ಇಲ್ಲ ಅಂತ ಹೇಳಿ ನೋವನ್ನು ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಹಣೆಬರನೋ ಏನೋ ಇದ್ದರೂ ಗೊತ್ತಿಲ್ಲ. ಆಗ ನಾನು ಸೋತದ್ದು ಕಾರಣಕ್ಕಾಗಿ ಅವರಾದರು. 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದು, ಆದರೆ ಅದು ಇತಿಹಾಸದಲ್ಲಿದ್ದಾರೆ. ಈಗ ಗೊತ್ತಲ್ಲ, ಸುಮಾರು ವರ್ಷದಿಂದ ಇತಿಹಾಸದಲ್ಲಿ ಬಂದಿದೆ. ಹಂಗೆ ಹೆಚ್ಚು ಟಾರ್ಗೆಟ್ ಮಾಡುವಂಥ ಪ್ರಯತ್ನ ನಮ್ಮ ಶೋಷಿತರಲ್ಲೇ ಆಗುತ್ತೆ. ಅದೇನು ಹೊಸದಲ್ಲ. ಅದನ್ನು ಮೀರಿ ಬೆಳಿಬೇಕಾಗುತ್ತೆ ಅಷ್ಟೇ. ನಾವು ಅದನ್ನು ಮೀರಿ ಬೆಳಿಬೇಕಷ್ಟೇ. ನೋಡೋಣ, ಪೊಲೀಸ್ ತನಿಖೆ ಮಾಡ್ತಿದ್ದಾರೆ, ಮಾಡಿದ ಗೊತ್ತಾಗ್ತದೆ. ಇಲ್ಲ ಹಾಗೇನಿಲ್ಲ. ನಮಗೆ ಗೌರವ ಎಷ್ಟು ಕೊಡಬೇಕು ಪಕ್ಷ ಅಷ್ಟು ಕೊಟ್ಟಿದೆ. ಇನ್ನೂ ನಮ್ಗೆ ಸೀನಿಯರು ನಮ್ಗಿಂತ ಇನ್ನೂ ಹೇಟ್ಸ್ ಹೊರಗಿದ್ದಾರೆ. ನಮಗೆ ಒಳಗಿದ್ದೀವಿ. ನಾವೀಗ ಅಷ್ಟೇ ಖುಷಿ ಪಡಬೇಕಷ್ಟೇ. ಈಗ ಇಲ್ಲ, ನಮಗೇನಿಲ್ಲ, ನಮಗದು ಯಾವುದೋ ಹೀಗೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡುವ ಸಮಯ ಒಂದು ಮಾತನ್ನು ಹೇಳಿದ್ದಾರೆ. ಶೋಷಿತರು, ನಾವು ಶೋಷಿತರಿಗೇ ಈ ರೀತಿಯ ಅನ್ಯಾಯ ಆಗುತ್ತೆ ಅಂತೇಳಿ ಪರಮೇಶ್ವರ್ ಅವರ ವಿಚಾರವನ್ನು ಪ್ರಸ್ತಾಪಿಸ್ತಾನೆ ಹೇಳ್ಕೊಂಡಿದ್ದಾರೆ. ಇನ್ನು ಈ ಸರ್ಕಾರದಲ್ಲಿ, ಶಿವಕುಮಾರ್ ಅವರ ಸರ್ಕಾರದಲ್ಲಿ ಖಾತೆಯ ವ್ಯತೆ ಇನ್ನೂ ಕೂಡ ಮುಂದುವರಿತಾ ಇದೆ. ಯಾಕೆಂದರೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿಯಂತಹ ದೊಡ್ಡ ಖಾತೆಯನ್ನು ಕೊಡಲಾಗಿದೆ. ಆದರೆ ಈ ಖಾತೆಯನ್ನು ಕೊಟ್ಟ ಮೇಲೂ ಕೂಡ ಆ ಖಾತೆಯಲ್ಲಿ ಏನು ಮಾಡಿದ್ದಾರೆ, ಹಿಂದಿನ ಸಚಿವರುಗಳಿಗೆ ಕೊಟ್ಟಾಗ BMRDA, BDA ಇವುಗಳೆಲ್ಲವೂ ಕೂಡ ಸೇರಿದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಲಾಗ್ತಾ ಇತ್ತು. ಈವನ್ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗಲೂ ಕೂಡ ಅವರಿಗೆ BDA, BMRDA, BMRCL ಇವೆಲ್ಲವೂ ಕೂಡ ಅವ್ರ ವ್ಯಾಪ್ತಿಗೆ ಬರ್ತಾ ಇತ್ತು. ಆದರೆ ಈಗ ಅದನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರಿಗೆ ಈ ಖಾತೆಯನ್ನು ಹಂಚಿಕೆ ಮಾಡಿದಾಗ. ಹೀಗಾಗಿ ಕೃಷ್ಣ ಬೈರೇಗೌಡರು ಕೇಳ್ತಾ ಇದ್ದಾರೆ, ನನಗೆ ಬೆಂಗಳೂರು ನಗರಾಭಿವೃದ್ಧಿಯಲ್ಲಿ BMRDA, BDAಗಳನ್ನು ಕೂಡ ಸೇರಿಸಬೇಕು. ಹಾಗಾಗಿ ಪ್ರಸ್ತುತ ಅವರು ಇನ್ನೂ ಕೂಡ ಯಾವುದೇ ಖಾತೆಯನ್ನು ವಹಿಸ್ಕೊಂಡಿಲ್ಲ. ಅವರು ಜವಾಬ್ದಾರಿಯನ್ನು ಸ್ವೀಕರಿಸಿಲ್ಲ, ರಿವ್ಯೂ ಮೀಟಿಂಗ್ ಮಾಡಿಲ್ಲ. ಇನ್ನು ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯನ್ನು ಅವರಿಗೆ ಹಂಚಿಕೆ ಮಾಡಲಾಗಿದೆ. ಅವರು ಬಯಸಿದ್ದಂಥದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು. ಈಗ ಒಲ್ಲದ ಮನಸ್ಸಿನಿಂದ ಇವತ್ತು ಮೊದಲ ಸಭೆಯನ್ನು ಶುರು ಮಾಡಿದ್ದಾರೆ. ಇನ್ನು ಭೈರತಿ ಸುರೇಶ್ ಅವರಿಗೆ ಖಾತೆ ಹಂಚಿಕೆ ಆಗಿದೆ, ಸಾರಿಗೆ ಸಚಿವರಾಗಿ ಅವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಆದರೆ ಅವರು ಕಳೆದ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಖಾತೆಯಲ್ಲಿದ್ದರು, ಈಗಲೂ ಕೂಡ ಅವರು ಅದನ್ನೇ ಬಯಸಿದರು. ಪ್ರಸ್ತುತ ಒಲ್ಲದ ಮನಸ್ಸಿನಿಂದ ಕಾರ್ಯಾರಂಭ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ ನಗರಾಭಿವೃದ್ಧಿ ಖಾತೆ ಡಾಕ್ಟರ್ ಯತೀಂದ್ರ ಅವರಿಗೆ ಹೋಗಿದೆ.